स्वागत है तमाम दर्शकों का SI91 न्यूज में। मैं आपका मेजबान आबिद हुसैन इनामदार। गुलबर्गा शहर से एक बड़ी खबर सामने आ रही है, जहां सिर्फ 48 घंटे के अंदर पुलिस ने मर्डर केस को सॉल्व करते हुए मेन आरोपी के पैर में गोली मारकर गिरफ्तार कर लिया है। वेंकटेश्वर कॉम्प्लेक्स PNT कॉलोनी में 2 अप्रैल की रात हुए अनिल राठौर के ब्रूटल मर्डर केस में स्टेशन बाजार पुलिस स्टेशन की टीम ने तेजी से एक्शन लेते हुए मुख्य आरोपी ईश्वर राठौर को गोली मारकर गिरफ्तार कर लिया है। पुलिस कमिश्नर शरण पायस .D IPS ने मीडिया से बात करते हुए बताया कि अनिल राठौर जो सिद्धेश्वर ब्लॉक का रहने वाला था, उस पर 3 लोगों ने ऑटो में आकर तेज धार हथियार से हमला करके उसका कत्ल कर दिया और फरार हो गए। कमिश्नर ने बताया कि तुरंत 3 स्पेशल टीमें बनाई गई और इन्वेस्टिगेशन के दौरान 3 आरोपियों को पहले ही गिरफ्तार कर लिया गया था, लेकिन मेन मास्टरमाइंड ईश्वर राठौर फरार था। जब पुलिस टीम उसे गिरफ्तार करने पहुंची तब उसने पुलिस पर ही हमला कर दिया। स्टेशन बाजार पुलिस स्टेशन के सर्कल इंस्पेक्टर गुरुलिंगप्पा ने पहले वार्निंग के तौर पर हवा में फायर किया और सरेंडर करने को कहा, लेकिन जब आरोपी ने फिर से हमला करने की कोशिश की तब पुलिस ने उसके पैर में गोली मारकर उसे काबू में लिया। सिर्फ 48 घंटे के अंदर पुलिस ने सभी आरोपियों को गिरफ्तार कर लिया है, जो एक बड़ी सफलता मानी जा रही है। इस ऑपरेशन के दौरान 3 पुलिस जवान भी जख्मी हुए हैं, जिनमें अनिल, शिवलिंग और संगन्ना शामिल हैं। जख्मियों और मुख्य आरोपी दोनों को इलाज के लिए ट्रॉमा केयर में एडमिट किया गया है। पुलिस कमिश्नर ने स्पष्ट संदेश दिया है कि अब गुलबर्गा पुलिस एक्शन मोड में है। शहर के राउडी शीटर्स के लिए यह एक सख्त चेतावनी है, क्राइम करने से पहले सोच लें, वरना ಕಲಬುರಗಿ ನಗರದ ಸ್ಟೇಷನ್ ಬಜಾರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ 2 ದಿನಗಳ ಹಿಂದೆ ಒಬ್ಬರು ಸೆಲ್ಫ್ ಫೈನಾನ್ಷಿಯರ್ ಮತ್ತು ಅಡ್ವೊಕೇಟ್ ಅಂತ ವೃತ್ತಿಯಲ್ಲಿ ಮಾಡ್ತಾ ಇರೋರೊಬ್ಬರದ ಬರ್ಬರವಾದ ಒಂದು ಹತ್ಯೆ ಆಗಿತ್ತು. ಆ ಹಿನ್ನೆಲೆಯಲ್ಲಿ 3 ವಿಶೇಷ ತಂಡಗಳನ್ನು ಮಾಡಲಾಗಿತ್ತು. 3 ತಂಡಗಳ ವಿಶೇಷ ತಂಡಗಳ ಕಾರ್ಯಾಚರಣೆಯಿಂದ ಆ ಪ್ರಕರಣದಲ್ಲಿ ಭಾಗಿಯಾಗಿರುವ 3 ಜನ ಆರೋಪಿಗಳನ್ನು ಇವತ್ತು ವಶಕ್ಕೆ ಪಡಿಸಿಕೊಳ್ಳಲಾಯಿತು. ಮತ್ತು ಅವರ ಒಂದು ನೀಡಿದ ಮಾಹಿತಿಯಿಂದ ಏನು ಪ್ರಮುಖ ಆರೋಪಿ ಇದ್ದ ಒಬ್ಬನು ಈಶ್ವರ್ ರಾಠೋಡ್ ಅಂತ, ಅವನನ್ನು ವಶಪಡಿಸಿಕೊಳ್ಳಿಕ್ಕೆ ಸ್ಟೇಷನ್ ಬಜಾರ್ ಇನ್ಸ್ಪೆಕ್ಟರ್ ಗುರುಲಿಂಗಪ್ಪ ಗೌಡ ಪಾಟೀಲ್ ಮತ್ತು ಅವರ ಕ್ರೈಮ್ ಟೀಮ್ ಸ್ಥಳಕ್ಕೆ ಹೋಗ್ತಾರೆ. ಹೋದಾಗ ಏನು ಪ್ರಮುಖ ಆರೋಪಿ ಇದ್ದಾನೆ ಅವನು ಇವರು ಬಂಧನಕ್ಕೆ ಒಂದು ಅಡೆ ಮಾಡ್ತಾರೆ ಮತ್ತು ಇವರನ್ನು ಬಂಧಿಸಲಿಕ್ಕೆ ಹೋದಾಗ ಇವ್ರ ಮೇಲೆ ಹಲ್ಲೆಗೆ ಮುಂದಾಗ್ತಾನೆ. ಅವನು ಹಲ್ಲೆ ಮಾಡಿದಾಗ ಶಾರ್ಪ್ ವೆಪನ್ನಿಂದ ಹಲ್ಲೆ ಮಾಡ್ತಾನೆ. ಹಲ್ಲೆ ಮಾಡಿದಾಗ 3 ಜನ ನಮ್ಮ ಪೊಲೀಸ್ ಸಿಬ್ಬಂದಿಯವರು ಅನಿಲ್, ಶಿವಲಿಂಗ್ ಮತ್ತು ಸಂಗಣ್ಣ ಅಂತ 3 ಜನ ಕ್ರೈಮ್ ಸ್ಟಾಫ್ ಹಲ್ಲೆ ಗಾಯಗೊಂಡಿದ್ದಾರೆ. ಮತ್ತು ಮುಂದೆನೂ ಕೂಡ ಅವನು ಹಲ್ಲೆ ಮುಂದುವರಿಸ್ತಾನೆ. ಆವಾಗ ಅವನ ಒಂದು ರೌಂಡ್ ಗಾಳಿಯಲ್ಲಿ ಫೈರ್ ಮಾಡಿ ಮತ್ತೆ ಅವನ ಹಲ್ಲೆಗೆ ಮುಂದಾದಾಗ ಅವನ ಕಾಲಿಗೆ ಒಂದು ಫೈರ್ ಮಾಡಿದ್ದಾರೆ. ಅವನ ಎಡಗಾಲಿಗೆ ಇಂಜೂರ್ ಆಗಿದೆ ಮತ್ತು ನಂತರ ಅವನನ್ನು ಮತ್ತು ನಮ್ಮ ಗಾಯಗೊಂಡಿರುವ ಸಿಬ್ಬಂದಿಯವರನ್ನು ತಕ್ಷಣ ಚಿಕಿತ್ಸೆಗೋಸ್ಕರ ಜಿಮ್ಸ್ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ. ಏನು ಗಾಯಗೊಂಡಿದ್ದ ನಮ್ಮ ಸಿಬ್ಬಂದಿಯವರು ಮತ್ತು ಏನು ಆರೋಪಿ ಇದ್ದಾನೆ ಎಲ್ಲರೂ ಸುರಕ್ಷಿತವಾಗಿದ್ದಾರೆ, ಔಟ್ ಆಫ್ ಡೇಂಜರ್ ಇದ್ದಾರೆ. ಅವರಿಗೆ ಹೆಚ್ಚಿನ ಚಿಕಿತ್ಸೆಗೋಸ್ಕರ ಇಲ್ಲಿ ಟ್ರೀಟ್ಮೆಂಟ್ ನೀಡಲಾಗ್ತಾ ಇದೆ. ಅವರಿಗೆ ಹರಿತವಾದ ಆಯುಧದಿಂದ ಹಲ್ಲೆ ಮಾಡಿದ್ದಾನೆ, ಅದರಿಂದ ಅವರು ರಕ್ತ ಗಾಯಗಳಾಗಿದ್ದಾವೆ, ಅವರು ಕೂಡ ಚಿಕಿತ್ಸೆ ಪಡಿತಾ ಇದ್ದಾರೆ. ಮತ್ತು ಈ ಆರೋಪಿಯ ಹಿನ್ನೆಲೆಯನ್ನು ನಾವು ಪರಿಶೀಲನೆ ಮಾಡಿ ನೋಡಿದಾಗ ಇವನ ಮೇಲೆ ಹಳೆಯ 2 ಪ್ರಕರಣಗಳಿದ್ದಾವೆ. ಒಂದು ಸ್ಟೇಷನ್ ಬಜಾರಲ್ಲಿ 2020ರಲ್ಲಿ ಒಂದು ಹಲ್ಲೆ ಪ್ರಕರಣ ಇದೆ ಮತ್ತು ಕಳೆದ ವರ್ಷ ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನಲ್ಲಿ ಒಂದು ಟ್ರೆಸ್ಪಾಸ್ ಮತ್ತು ಕ್ರಿಮಿನಲ್ ಇಂಟಿಮಿಡೇಷನ್ ಆ ಪ್ರಕರಣ ಕೂಡ ಇವನ ಮೇಲಿದೆ. ಅದಲ್ಲದೆ ಇವನು ಈ ಹಣದ ವ್ಯವಹಾರ ಮಾಡಿ ಹಣ ಹಿಂತಿರುಗಿಸಿದೆ. ಸುಮಾರು NI ಆ್ಯಕ್ಟ್ಗಳಲ್ಲಿ ಕೂಡ ಪ್ರಕರಣ ಇರೋ ಬಗ್ಗೆ ಮಾಹಿತಿ ಇದೆ. ಆ ಹಿನ್ನೆಲೆಯಲ್ಲಿ ಹೆಚ್ಚಿನ ಒಂದು ಮಾಹಿತಿಯನ್ನು ಕಲೆ ಹಾಕಲಿಕ್ಕೆ ನಮ್ಮ ಸ್ಥಳೀಯ ಅಧಿಕಾರಿಗಳಿಗೆ ತಿಳಿಸಿದ್ದೀವಿ. ಉಳಿದ 3 ಜನ ಆರೋಪಿಗಳು ಕೂಡ ಏನು ಇವನು ಮೃತನಾಗಿದ್ದಾನೆ ಅವರ ಜೊತೆ ಹಣಕಾಸಿನ ಒಂದು ವ್ಯವಹಾರದಲ್ಲಿ ಗೊಂದಲ ಇತ್ತು. ಆ ಹಿನ್ನೆಲೆಯಲ್ಲಿ ಎಲ್ಲ ಆರೋಪಿಗಳು ಸೇರಿ ಅವರಿಗೆ ಮಾರಣಾಂತಿಕ ಹಲ್ಲೆ ಮಾಡಿ ಕೊಲೆ ಮಾಡಲಿಕ್ಕೆ ಸಂಚು ರೂಪಿಸಿರ್ತಾರೆ. ಈಗ 4 ಜನ ಆರೋಪಿಗಳನ್ನು ವಶಪಡಿಸಿಕೊಂಡು ಮುಂದಿನ ತನಿಖೆ ನಡೀತಾ ಇದೆ. ಅದೇ ದಿವಸ ಆ ದಿನ ಸಾಯಂಕಾಲ ಅವರು ಪ್ಲ್ಯಾನ್ ಮಾಡಿರೋ ಬಗ್ಗೆ ಮಾಹಿತಿ ಇದೆ ಮತ್ತು ಏನವರು ಹೇಳಿದ್ದಾರೆ ಆ ಮಾಹಿತಿ ಅದರ ಪ್ರಕಾರ ನಾವು ವೈಜ್ಞಾನಿಕವಾಗಿ ಮತ್ತು ಎಲ್ಲ ಆಯಾಮಗಳಲ್ಲಿ ತನಿಖೆ ಮಾಡಿ ಎವಿಡೆನ್ಸ್ ಕಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಈ ಹಂತದಲ್ಲಿ ಪ್ರಾಥಮಿಕವಾಗಿ ಮಾಹಿತಿ ಕಲೆ ಹಾಕಿದ ಪ್ರಕಾರ ಪೂರ್ವ ನಿಯೋಜಿತವಾಗಿ ಅದೇ ದಿನ ಸಾಯಂಕಾಲ ಅವರು ಪ್ಲ್ಯಾನ್ ಮಾಡಿ ಅವರಿಗೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ. NI ಕೇಸಸ್ ಅಂತ ಹೇಳಿದ್ರಿ, ಅಂದರೆ ಬಹುತೇಕ ಯಾರು ಹಾಕಿರುವಂಥದ್ದಲ್ಲ ಅಂತ
ಅದ್ರ ಬಗ್ಗೆ ನಾವು ಮಾಹಿತಿ ಕಲೆ ಹಾಕಬೇಕಾಗುತ್ತೆ. ಭಾಳ ಹಾಕಿದ್ದ ಇವನ ಮೇಲೆ ಕೇಸ್. ಅನಿಲ್ ಏನು ಮೃತನಾಗಿದ್ದಾನೆ ಅವನು ಕೂಡ ಇವ್ರ ಮೇಲೆ ಹಾಕಿರೋದಿದೆ ಮತ್ತು ಬೇರೆಯವರಿಗೂ ಕೂಡ ಪ್ರಕರಣ ದಾಖಲಾಗಿದೆ ಅಂತ ಪ್ರಾಥಮಿಕ ಮಾಹಿತಿ ಇದೆ. ಆ ಹಿನ್ನೆಲೆಯಲ್ಲಿ ಹೆಚ್ಚಿನ ಒಂದು ತನಿಖೆ ಆಗಬೇಕಾಗಿದೆ. ಇವರೇನಲ್ಲಿ ಉದ್ದೇಶ ಹೊಡಿಬೇಕಂತ ಬಂದಿದ್ದಾರೆ ಸರ್ ಅಥವಾ ಮಾತುಕತೆ ವಿಕೋಪಕ್ಕೆ ಹೋಗಿದ್ದಾರೆ? ಅವರು ಪೂರ್ವ ನಿಯೋಜಿತವಾಗಿ ಆಯುಧಗಳನ್ನು ತೆಗೆದುಕೊಂಡು ಬಂದು ಹಲ್ಲೆ ಮಾಡಿದ್ದಾರೆ. ಹಲ್ಲೆ ಮಾಡಿರೋ ಬಗ್ಗೆ ಮತ್ತು ಕೆಲವು ನಮಗೆ ದೊರೆತ ವೈಜ್ಞಾನಿಕ ಮತ್ತು ತಾಂತ್ರಿಕ ಸಾಕ್ಷ್ಯಾಧಾರಗಳ ಮೇರೆಗೆ ವಿಶೇಷ ತಂಡಗಳನ್ನು ಮಾಡಲಾಗಿತ್ತು. ವಿಶೇಷ ತಂಡಗಳು ಆರೋಪಿಗಳನ್ನು ಬಂಧಿಸುವಲ್ಲಿ ವಿತಿನ್ 48 ಅವರ್ಸ್ ಅವರನ್ನು ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದೆ ಮತ್ತು ಮುಂದಿನ ತನಿಖೆ ಕೂಡ ಮುಂದುವರಿತಾರೆ. ಅಲ್ಲ, ಇಲ್ಲ ಹೊಡೆದ ಎಲ್ಲಿಂದ ಹೆಂಗೆ ಹೋದ್ರು, ಎಲ್ಲಿ ಟ್ರೇಸ್ ಆಯಿತು? ಅವರು ಸುಮಾರು ಕಡೆ ಓಡಾಡಿದ್ದಾರೆ. ಏನು ಕಲಬುರಗಿ ನಗರದಿಂದ ಹೊರವಲಯದಲ್ಲಿ ಹೋಗಿದ್ದಾರೆ, ಜೇವರ್ಗಿ, ಅಫ್ಜಲ್ಪುರ್ ಕಡೆ ಹೋಗಿದ್ದಾರೆ, ಗಾಣಗಾಪುರ್ ಹೋಗಿದ್ದಾರೆ ಮತ್ತು ನೆರೆಯ ಮಹಾರಾಷ್ಟ್ರದಲ್ಲಿಯೂ ಕೂಡ ಕೆಲವು ಕಡೆ ಓಡಾಡಿದ್ದಾರೆ. ಮತ್ತು ನಂತರ ನಗರಕ್ಕೆ ಹಿಂತಿರುಗಿದಬೇಕು. ಯಾವಾಗ ನಮ್ಮ ಒತ್ತಡ ಹೆಚ್ಚಾಯಿತು, ನಂತರ ಅವರ ಒಡನಾಟ ಅಲ್ಲಿ ರಕ್ಷಣೆ ಸಿಗದ ಹಿನ್ನೆಲೆಯಲ್ಲಿ ಈ ಕಡೆ ನಗರದ ಹೊರವಲಯದಲ್ಲಿದ್ದರು. ಅಲ್ಲಿ ಹೊರವಲಯದಲ್ಲಿ ಅವರನ್ನು ಬಂಧಿಸಲಾಗಿದೆ.